ನಾನು ಹೇಳೋದಲ್ಲ, ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರೇ ಸದನದಲ್ಲಿ ಹೇಳಿದರು, ನಮಗೆ 2013ರಿಂದ 18ರ ಸಿದ್ದರಾಮಯ್ಯ ಬೇಕು, ಈಗಿನ ಸಿದ್ದರಾಮಯ್ಯ ನಮಗೆ ಭಾಳ ಮಂಕಾದವ್ರ ಕಾಣ್ತಾ ಇದ್ರಿ, ನೀವು ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಟ್ರೋಲ್ ಇಲ್ಲ ಅಂತ ವಿರೋಧ ಪಕ್ಷದ ನಾಯಕ ಅವರು 13-18ರಲ್ಲಿ ನಿಮ್ಮದು ಸರ್ಕಾರ ಚೆನ್ನಾಗಿದೆ ಅಂತ ಹೇಳಿರಲಿಲ್ಲ. ಈಗ ಅವರು ಹೇಳ್ತಾ ಇದ್ದಾರೆ 13ರಿಂದ 18ರವರೆಗಿನ ಮೊದಲ ಸರ್ಕಾರ ಭಾಳ ಸುಗಮವಾಗಿ ನಿರ್ವಿಘ್ನವಾಗಿ ನಡೀತದೆ. ನೋ, ನಾನು ಅದನ್ನು ಒಪ್ಪೋದಿಲ್ಲ. ನೀವು DK ರವಿ ಸುಸೈಡ್ ಪ್ರಕರಣದಿಂದ ತಗೊಳ್ಳಿ ನೀವು, ಆಯಿತಾ. ಆಮೇಲೆ ಒಂದು ಪೊಲೀಸ್ ಆಫೀಸರ್ ಗಣಪತಿ ಸುಸೈಡ್ ಕೇಸನ್ನು ನೀವು ತಗೊಳ್ಳಿ. ಮೊದಲ 3-4 ತಿಂಗಳು DK ಶಿವಕುಮಾರ್ ಮತ್ತು ರೋಷನ್ ಬೇಗ್ ಅವರನ್ನು ಕ್ಯಾಬಿನೆಟ್ಗೆ ತಗೊಂಡಿಲ್ಲ, ಆಗಲೂ ಒತ್ತಡ ಇತ್ತು. ನೀವು ಆ ಕಾಲದ, ನಾನೀಗ ಅಲ್ಲಿ ಮಾಧ್ಯಮ ಸಲಹೆಗಾರನಾಗಿದ್ದೇವಲ್ಲ, ನನಗೆ ದಿನ ನಾನು ಫೇಸ್ ಮಾಡಿದ ಪ್ರೆಷರ್ ನನಗೆ ಗೊತ್ತಿದೆ, ಆಯಿತಾ. ನೀವು 2003 ವರ್ಷದ ನಂತರ ಕ್ಯಾಬಿನೆಟ್ ರಿಷಫಲ್ ಮಾಡಿ 14 ಮಂದಿಯನ್ನು ತೆಗೆದು, ಒಬ್ಬರಿಬ್ಬರಲ್ಲ, ಅತಿರಥ ಮಾರತರನ್ನು ದೇಶಪಾಂಡೆ ಅವರಿಂದ ಹಿಡಿದು, ತಂಗಡಿಗಿಯಿಂದ ಹಿಡಿದು, ದಿನೇಶ್ ಗುಂಡೂರಾವ್ ಹಿಡಿದು, ಶ್ರೀನಿವಾಸ, ಆಯ್ತಾ. ಅದರ ಪರಿಣಾಮ ಅವರಿಗೆ ಮುಂದಿನ 3 ವರ್ಷ ಆಯಿತು. ಅದರ ನಂತರ ದಲಿತ CM ಮಾಡಬೇಕು ಅನ್ನೋದು ಒಂದು ಬಹಳ ದೊಡ್ಡ ಚರ್ಚೆ ಆಯಿತು. ಪರಮೇಶ್ವರನ್ ಇವರು ಅದಕ್ಕಾಗಿ ಕೊರಟಗೆರೆಯಲ್ಲಿ ಸೋಲಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿಗಳು ಪ್ರತಿ ವಾರದಲ್ಲಿ 2 ದಿನ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇತ್ತು, ದಲಿತ CM ಅನ್ನು ಮಾಡಬೇಕು ಅಂತ. ಸೊ ಆ ಕಾಲ ಬಹಳ ಸುಗಮವಾಗಿತ್ತು ಅಂತ ನಾನು ಹೇಳೋದಿಲ್ಲ. ಈ ಉದಾಹರಣೆಗೆ ಮೂಢನಂಬಿಕೆ ನಿಷೇಧ ಕಾಯ್ದೆ, ನೀವು ಆ ಕಾಲದ ಪತ್ರಿಕೆಗಳನ್ನು ತೆಗೆದು ನೋಡಿ, ಪ್ರತಿ ದಿನ ನೆಗೆಟಿವ್ ರಿಪೋರ್ಟ್ಗಳೇ ಬರ್ತಾ ಇದ್ದು. ನನಗೆ ಯಾಕಂದರೆ ಆ ಒತ್ತಡವನ್ನು ನಾನು ಅನುಭವಿಸಿದ ಕಾರಣಕ್ಕಾಗಿ ಅದನ್ನು ಹೇಳ್ತಾ ಇದ್ದೇನೆ. ಮೊದಲ 2-3 ತಿಂಗಳಲ್ಲಿ ಸಂತೋಷ್ ಲಾಡ್ ಮೇಲೆ ಮೈನಿಂಗ್ ಇದು ಬಂತು, ಅವರು ರಾಜೀನಾಮೆ ಕೊಡಬೇಕಾಯ್ತು. ಸಿದ್ದರಾಮಯ್ಯ ಈ ಎಲ್ಲ ಒತ್ತಡಗಳನ್ನು ಮೆಟ್ಟಿ ನಿಂತು ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡಿದ್ರೆ ಹೀರೋ ಆಗ್ತಾರೆ ಅಂತ ಆಗ ಇತಿಹಾಸ ಸ್ಮರಿಸುತ್ತೆ. ಒಂದೊಮ್ಮೆ ಮಾಡದೇ ಇದ್ದರೆ ಖಳನಾಯಕ ಆಗ್ತಾರೆ ಅಂತ ಅದನ್ನು ರಿಪೀಟ್ ಮಾಡ್ತಿದ್ದೀನಿ.